ನಮಸ್ತೆ ಸ್ನೇಹಿತರೆ, ಈ ದಿನ ಸುಮ್ನಹಳ್ಳಿ ಚಿತಾಗಾರದ ಹತ್ರ ಇದ್ದೀವಿ. ನಮ್ಮ ಮಾವವ್ರು ತೀರೋದಾಗ ಇಲ್ಲಿ ಬರ್ನಿಂಗ್ ಮಾಡಿದ್ದೋ. ಇವಾಗ ಇದನ್ನು ಬೂದಿ ತೊಗೊಂಡು ನಾವು ಶ್ರೀರಂಗಪಟ್ಟಣಕ್ಕೆ ಹೋಗ್ತೀವಿ. ನೋಡಿ, ಸಂಪೂರ್ಣ ಈ ಚಿತಾಭಸ್ಮ ಯಾವ ರೀತಿ ಕಾರ್ಯ ಮಾಡ್ತೀವಿ ಅನ್ನೋದು ಪೂರ್ತಿ ವಿಡಿಯೋ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ. ನೋಡಿ, ಈಗ ಬುದಿ ತಂದು ಈ ಥರ ಪೂಜೆ ಮಾಡಿ ಅವರೇನೇನು ತಿಂತಾರೆ, ಈ ಥರ ಮೊಸರನ್ನ, ಹಣ್ಣುಗಳು ಇದನ್ನೆಲ್ಲ ಪೂಜೆ ಮಾಡಿ ಈ ಥರ ಹಾಲು ತುಪ್ಪ ಬಿಡೋದು ಒಂದು 3 ಸತಿ ಇಡೀ ಕುಟುಂಬದವರೆಲ್ಲ ಸ್ಟಾಪ್ ಮಾಡ್ತೀವಿ. ನೋಡಿ, ಕಾಗೆಗಳು ಇಲ್ಲ ಇಲ್ಲಿ, ಪಾರ್ವಳಕ್ಕೆ ಸಿಕ್ಕಿದೆ ಸದ್ಯ. ಈ ಥರ ಬಟ್ಟೆ ಕಟ್ಕೊಂಡು ಎತ್ಕೊಂಡು ಹೋಗೋಣ ಸ್ನೇಹಿತರೆ. ಈಗ ಶ್ರೀರಂಗಪಟ್ಟಣ ತಲುಪಿದ್ದೀವಿ. ನೋಡಿ, ರಂಗನಾಥ ಸ್ವಾಮಿ ದೇವಸ್ಥಾನದ ಎಡಭಾಗಕ್ಕೆ ಕಾವೇರಿ ಸ್ನಾನಘಟ್ಟ ಇದೆ. ಆ ಜಾಗದಲ್ಲೇ ಬೋಡಿ ಹೊಡಿಯೋರು ಸಿಗ್ತಾರೆ. 200 ರೂಪಾಯಿ ಕೊಟ್ಟು ಅವ್ರಿಗೆ ಅಕ್ಕಿ ಮತ್ತು ಬೆಲ್ಲ ಕಾಯಿ ಕೊಟ್ಬಿಟ್ಟು ಬೋಡಿ ಹೊಡಿಸಿ ನಾವೆಲ್ಲಿಂದ ಈಗ ಸ್ನಾನಘಟ್ಟದ ಕಡೆಗೆ ಹೋಗೋಣ. ಮುಂದೆ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಕಾವೇರಿ ನದಿಘಟ್ಟಕ್ಕೆ ಬಂದಿದ್ದೀವಿ. 3 ಸತಿ ಏನು ಹೆಗ್ಲು ಕೊಟ್ಟಿರ್ತಾರೆ, ಇವರು ಏನು ಕೊಳ್ಳಿ ಹಿಡಿದಿರ್ತಾರೆ, ಅವ್ರಿಗೆ ಸ್ನಾನ ಮಾಡಿಸಿ ಬೋಡಿ ಓಡಿಸಿ ಈಗ ಪೂಜೆಗೆ ನಾವು ಸಿದ್ಧವಾಗಿದ್ದೀವಿ. ಏನೇನು ಬೇಕು ನೋಡಿ, ಹಾಲು ಮತ್ತು ತುಪ್ಪ, 3 ಇದಕ್ಕೆ ಪಿಂಡ ಅಂತ ಏನು ಹೇಳ್ತೀವಿ, ಅನ್ನ, ಎಳ್ಳು ಮತ್ತು ಅನ್ನ ಹಾಕಿರೋವಂಥದ್ದು, ತೆಂಗಿನಕಾಯಿ, ಬೂದಿ, ಸ್ವಲ್ಪ ಹೂವು, ಎಲೆ ಅಡಿಕೆ, ಕಡ್ಡಿ, ಕರ್ಪೂರ, ಇಷ್ಟೇ ಇದಕ್ಕೆ ಬೇಕಾಗುವಂಥ ಪೂಜಾ ಸಾಮಗ್ರಿ. ನೋಡಿ ಸ್ನೇಹಿತರೆ, ಈ ಮಾಹಿತಿ ಇನ್ನೊಂದು ಚೆನ್ನಾಗಿ ತಿಳ್ಕೊಳ್ಳಿ. ನೋಡಿ, ಈ 3 ಏನು ಪಿಂಡ ಇಕ್ತೀವಿ, ಇದನ್ನು ನಾವು ಹಿರಿಯರೆಲ್ಲ ಏನು ಹೇಳ್ಕೊಟ್ಟಿದ್ದಾರೆ ನಮಗೆ ಅಂದರೆ, ಈಗ ಸತ್ತಿರೋರ್ದು ಒಂದು ಪಿಂಡ, ಅವ್ರ ತಲೆಮಾರದು 2 ತಲೆಮಾರದು ಪಿಂಡ ಅಂತ ಹೇಳ್ತಾರೆ. ನೋಡಿ, ಅದೆಷ್ಟು ಸರಿನೋ ಅದೆಷ್ಟು ಸುಳ್ಳೋ ನಮಗೆ ಬೇಕಾಗಿಲ್ಲ. ನನ್ನ ಒಂದು ಅನುಭವದಲ್ಲಿ, ನನ್ನ ಏನೋ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ನಾನೇನು ಹೇಳೋದೆ ಅಂದರೆ, ನೋಡಿ, ಈ ಅನ್ನ ತಿನ್ಕೊಂಡು ಈ ದೇಹ ಬೆಳೆದಿತ್ತು. ಈ ದೇಹನೂ ಸಹ 3 ಶಕ್ತಿಯಿಂದ ಏನು ಉಸಿರು ಇತ್ತು. ಯಾವ್ದು 3 ಶಕ್ತಿ ಅಂತಂದರೆ, ಒಂದು ಗಾಳಿ, ಒಂದು ನೀರು ಮತ್ತು ಒಂದು ಅಗ್ನಿ ತತ್ವ. ಈ 3 ತತ್ವ ಹೋಗ್ಬಿಡ್ತಲ್ಲ, ಹೋಗಿ ನೋಡಿ ಈಗ ಏನೋ ಬೂದಿ ಆಗೋಯ್ತು ದೇಹ. ಈ 3 ಶಕ್ತಿ ಇಟ್ಕೊಂಡು ಬಳಸಿತ್ತಲ್ಲ, ಅದಕ್ಕೆ ಒಂದು ಏನು ಮುಂದೆ ಏನು ಬದುಕಿ ಬಾಳೋರಿರ್ತಾರೆ, ಅದು ಅಷ್ಟರೊಳಗಡೆ ನಮ್ಮ ದೇಹದೊಳಗಡೆ ಈ 3 ಶಕ್ತಿ ಇದ್ದು ಈ ಥರ ಬೂದಿ ಆಗೋಕ್ಕೆ ಮುಂಚೆ ಭಗವಂತನ ಸ್ಮರಣೆ ಎಷ್ಟು ಮಾಡಿದ್ದೀರಾ, ಭಗವಂತನ ಧ್ಯಾನ ಎಷ್ಟು ಮಾಡಿದ್ದೀರಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ಅನ್ನಮಯ ಕೋಶ ನೋಡಿ, ಈ ಮನೋಮಯ ಕೋಶ, ಅನ್ನಮಯ ಕೋಶ, ಈ ಥರ ನಮ್ಮ ದೇಹದಲ್ಲಿ ಇರ್ತದೆ ಶಕ್ತಿಗಳು. ನೋಡಿ, ಅದನ್ನು ಐಡೆಂಟಿಫೈಗೆ ಇದು ಒಂದು ಕೃತಜ್ಞತೆ ಭಾವ. ಮತ್ತು ಈ ನೀರಿಗೆ ಬಿಡೋದು ಸಹ ಏನು ಪಂಚಭೂತಗಳಲ್ಲಿ ವಿಲೀನ ಮಾಡೋದಕ್ಕೆ ದೇಹನ ಒಂದು ಮಣ್ಣು ಮಾಡಿಬಿಡ್ತೀವಿ. ಮಣ್ಣು ಮಾಡಿಬಿಟ್ರೆ ಅಲ್ಲಿ ಮಣ್ಣಾಗೋಗ್ತದೆ. ಈಗ ಸುಟ್ಬಿಟ್ರೆ ಈ ಬೂದಿನ ತಂದು ಮತ್ತು ನೀರು, ಪಂಚಭೂತದಲ್ಲೇ ಒಂದು ಶಕ್ತಿಯಾದಂಥ ನೀರು ತತ್ವಕ್ಕೆ ಬೂದಿನ ಸಹ ಬಿಟ್ಬಿಡ್ತೀವಿ. ಈಗ ಮುಂದಿನ ಕಾರ್ಯಕ್ರಮ ನೋಡಿ, ಏನಿಲ್ಲ, ತುಂಬ ಸರಳವಾಗಿ, ಯಾವುದೇ ಪೂಜಾರರಿಲ್ಲ, ಏನಿಲ್ಲ, ನಾವೇ ಏನು ಪೂಜೆ, ಏನು ಸ್ಮರಣೆ ಅಂದರೆ ನೋಡಿ, ನಮ್ಮ ಹಿರಿಯರು ಏನು ಸತ್ತಿರ್ತಾರೆ, ಅದಕ್ಕೆ ಒಂದೇ ಅಜ್ಜಿ ತಾತ ಯಾರಿರ್ತಾರೆ ಅವ್ರ ಸ್ಮರಣೆ ಮಾಡ್ಕೊಳ್ಳೋದೊಂದು, ಒಂದು ಗಣೇಶನ ಸ್ಮರಣೆ, ಅಥವಾ ನಮ್ಮ ಮನೆ ದೇವ್ರ ಸ್ಮರಣೆ. ನಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತ ಇವರ ಆತ್ಮಕ್ಕೆ ಶಾಂತಿ ಸಿಗಪ್ಪ ಅಂತ ಹೇಳ್ಬಿಟ್ಟು ಮನೆ ದೇವ್ರು ನೆನೆಸ್ಕೊಂಡು ಭಕ್ತಿಯಿಂದ ಒಂದು ಪೂಜೆ ಮಾಡಿ, ಏನು ಇವ್ರಿಗೆ ಏನೇನೆಲ್ಲ ಕಾರ್ಯ ಮಾಡಬೇಕು ಅದನ್ನು ಮಾಡಿಬಿಟ್ಟು ಇಲ್ಲಿ ಸಣ್ಣ ಪುಟ್ಟ ಮಾಡಿಬಿಟ್ಟು ಪೂಜೆ ಮಾಡಿ ನೀರಿಗೆ ಬಿಡ್ತೀವಿ ಅಷ್ಟೇ. ಇಷ್ಟೇ ಪೂಜೆ. ಇನ್ನು ಯಾವುದೇ ಆಡಂಬರದ್ದು ಏನು ಮಂತ್ರ ಆಗಲಿ, ಇನ್ನೊಂದಾಗಲಿ, ಯಾವ ಆ ಬಲಿ ಈ ಬಲಿ ಆ ಹೋಮ ಅವನು ಏನಿಲ್ಲ. ನೋಡಿ, ನಾವು ಬದುಕಿದ್ದಾಗ ಎಷ್ಟು ಚೆನ್ನಾಗಿ ಬಾಳು ಬದುಕಿದ್ವಿ, ಎಷ್ಟು ಚೆನ್ನಾಗಿ ದಾನ ಧರ್ಮ ಮಾಡಿದ್ವಿ ಅನ್ನೋದು ಮುಖ್ಯ. ಈಗ ಪೂಜೆ ಮಾಡೋದು ನೋಡಿಸ್ತೀನಿ. ಸ್ಟಾಪ್ ಮಾಡ್ತೀರಣ್ಣ, ಪಾಸ್ ಮಾಡಿ ಸಾಕು ಅದು ಬೂದಿ ಒಳಗಡೆ ಇದಕ್ಕೆ ಬಿಡಪ್ಪ. ಆ ಕಡೆ ಚಿಕ್ಕದು, ಈ ಕಡೆ ಚಿಕ್ಕದು, ಆ ಕಡೆ ದೊಡ್ಡದಿಕ್ಕಿಲ್ಲ. ಇವಾಗ ಹೇಳಿದ್ನಲ್ಲ, ನೆನೆಸ್ಕೊಳಪ್ಪ. ಸಾಕು
ನಾನು ಮುಂಚೆ ಮಿಕ್ಸಿ ಹಾಂ ನೋಡಿ, ಈಗ ಹಾಲು ತುಪ್ಪ ಬಿಟ್ಟಿದ್ದೀವಿ, ಎಲ್ಲ ಆಗಿದೆ. ಈಗ ನೋಡಿ ಪಿಂಡನ ಈ ನೀರಲ್ಲಿ ಇದು ಮಾಡ್ಬಿಡೋದು, ನೀಲನ್ನ ಮಾಡ್ಬಿಡೋದು. ಸ್ಟಾಪ್ ಮಾಡ್ತೀವಿ ನೋಡಿ. ಅದು ಈಗ ಬೂದಿನ ನೀರಲ್ಲಿ ಪಂಚಭೂತದಲ್ಲಿ ಅಂತ ನೀರು ಬಿಡ್ತಾ ಇದ್ದೀವಿ. ಬಿಡು, ಹಂಗೆ ಬಿಡ್ತಾರೋ ನಿಧಾನಕ್ಕೆ ಬಿಡು ಚೆಕ್ ಮಾಡ್ತಾಯಿರೋ. ಹಾಂ ಬಿಡು ಹಾಂ ಬಿಟ್ಟು ಬೂದಿ ಬಿಟ್ಟಮೇಲೆ ಅದು 3 ಸತಿ ಮುಳುಗಿ ಅದು ಬಿಡಲಿ. ನಾಮನೇಶ್ವರಿ ಗೋವಿಂದ ಪುಟ್ಟರಾಜ ಗೋವಿಂದ ಬಿಡು, ಅದು ಕಲ್ಲು ನೀರು ಹೋದ್ರೆ ಹೋಗ್ಬಿಡ್ತದೆ. ಸ್ಟಾಪ್ ಮಾಡು ನೋಡಿ. ಎಲ್ಲ ಬೂದಿ ಎಲ್ಲ ಬಿಟ್ಟು ಪೂಜೆ ಎಲ್ಲ ಮುಗೀತು. ದಯವಿಟ್ಟು ಈ ಪ್ಲಾಸ್ಟಿಕ್ ವಸ್ತುಗಳು ಎಂತಂದ್ರೆ ಕಸಕ್ಕೆ ಹಾಕಿ ಬಟ್ಟೆನ ನೀರಿಗೆ ಮಾತ್ರ ಬಿಡಬೇಡಿ. ದಯವಿಟ್ಟು ಇಲ್ಲಿ ಕಟ್ಟೆ ಮೇಲೆ ಹಾಕ್ಬಿಟ್ಟು ಹೋಗಿ. ಎಲ್ಲರಿಗೂ ಒಳ್ಳೇದಾಗಲಿ. ನೋಡಿದ್ರಲ್ಲ ಸ್ನೇಹಿತರೆ, ಪೂರ್ತಿ ನೋಡಿದ್ದೀರಾ. ಅಸ್ಥಿ ತಗೊಂಡಾಗಿಂದ ಏನೇನೆಲ್ಲ ಪೂಜೆ ಮಾಡ್ಕೊಂಬಂದು ಯಾವ ರೀತಿ ಅಸ್ಥಿ ಬಿಡಬೇಕು ಅಂತ. ಇಷ್ಟೇ ಸ್ನೇಹಿತರೆ, ತುಂಬ ಸರಳವಾಗಿ, ತುಂಬ ಏನು ಆರೋಗ್ಯಕರವಾದ, ಯಾವುದೇ ಮೂಢನಂಬಿಕೆ ಇಲ್ದಿರುವಂಥ, ಏನು ಪಂಚಭೂತಗಳು ಪೂಜೆಯಿಂದ ಹಿಡಿದು, ಏನು ಭಗವಂತನ ಸ್ಮರಣೆಯಿಂದ ಹಿಡಿದು ಅವರೇನು ಸತ್ತವರಂತಕ್ಕೆ ಆತ್ಮಕ್ಕೆ ಶಾಂತಿ ಸಿಗುತ್ತಾರೆ. ಇಷ್ಟೇ ಸಾಕು. ಇನ್ಯಾವುದೇ ಆಡಂಬರದಾಗಲಿ ಇನ್ನೊಂದಾಗಲಿ ಬೇಡ. ಅವ್ರ ಹೆಸರಲ್ಲೇ 4 ಜನಕ್ಕೆ ದಾನ ಧರ್ಮ ಮಾಡಿ ನೋಡಿ. ಮನುಷ್ಯನ ಜೀವನ ಇಷ್ಟೇನೆ. ಇನ್ನೇನು ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದೀವಿ, ಎಷ್ಟು ಜನಕ್ಕೆ ಒಳ್ಳೇದು ಬಯಸಿದ್ದೀವಿ, ಎಷ್ಟು ಜನಕ್ಕೆ ಒಳ್ಳೇದು ಮಾತಾಡಿದ್ದೀವಿ ಅನ್ನೋದು ಅಷ್ಟೇ ಮುಖ್ಯ ಆಗಿರ್ತದೆ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಭಗವಂತ ನಿಮ್ಗೆಲ್ಲರಿಗೂ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಓಂ ನಮಃ ಶಿವಾಯ. ಶಿವಾಯ ನಮಃ. ಆತ್ಮ ನಮಸ್ಕಾರ.